ಆರ್ಯ, ಅವಳು ಹೊರಟಿದ್ದಾಳೆ. ವಿಶ್ ಮಾಡದೆ ಇಲ್ಲಾಕೆ ಬಂದು ನಿಂತಿದ್ಯಾ? ವಿಶ್ ಮಾಡಿದೆ. ನಿನಗೆ ಕೊಟ್ಟಿದ್ದ ಬೊಕೆನ ಆ ಮೀರಾಗಿ ವಾಪಸ್ ಕೊಟ್ಟಿಯಲ್ಲ, ಅದಾ? ಇನ್ನು ಯಾಕೆ ಯೋಚನೆ ಮಾಡ್ತಿದ್ಯಾ ಆರ್ಯ? ಅವಳು ಹಾಕಿದ ಚಾಲೆಂಜಲ್ಲಿ ಅವಳೇ ಸೋತಿದ್ದಾಳೆ. ಈಗ ಅವಳು ಹುಬ್ಳಿಗೆ ಹೊರಟಿದ್ದಾಳೆ. ನೀನು ಹೀಗೆ ಸುಮ್ಮನೆ ಆಕಾಶ ನೋಡ್ತಾ ನಿಂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಡಿ, ಬಾ, ವಿಶ್ ಮಾಡು. ನಾನು ಸೋತೆ. ಅವಳು ಸೋತಿಲ್ಲ, ಸೋತಿದ್ದು ನಾನು. ಈ ತತ್ವ ಸಿದ್ಧಾಂತ ಎಲ್ಲ ಬೇಡ. ನಾನು ಯಾವುದೇ ತತ್ವ ಸಿದ್ಧಾಂತ ಹೇಳ್ತಾ ಇಲ್ಲ ಜೆಟ್ಟಿ. ನಿನ್ನೆ ಅವಳು ಹಾಕಿದ ಸವಾಲಲ್ಲಿ ಸೋತಿದ್ದು ನಾನು. ಏನು ಹೇಳ್ತಿದ್ಯಾ? ನಿನ್ನೆ ಅಮ್ಮನ ಮನಸ್ಸಿಗೆ ಬೇಜಾರಾಗ್ಬಾರ್ದು ಅಂತ ನಾನು ದೇವಸ್ಥಾನಕ್ಕೆ ಹೋದೆ. ಅದಕ್ಕೇನಂತೆ? ಅಲ್ಲಿ ಅನು ಅವಳ ತಂದೆ ತಾಯಿ ಜೊತೆಲಿ ಬಂದಿದ್ಲು. ಏನು ಹೇಳ್ತಿದ್ಯೋ ನೀನು? ನೀನು ಅಲ್ಲಿ ಹೋಗೋದು ಅವಳಿಗೆ ಹೇಗೆ ಗೊತ್ತಾಯ್ತು? ಯಾರು ಈ ವಿಷಯನ ಬಿಟ್ಕೊಟ್ರು? ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಝಂಡೆ, ಯಾರಿಂದಾರು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೊನೆ ಕ್ಷಣದವರೆಗೂ ನಾನು ಆ ದೇವಸ್ಥಾನಕ್ಕೆ ಹೋಗ್ತೀನಂತ ನನಗೂ ಸಹ ಗೊತ್ತಿರಲಿಲ್ಲ. ಇದು ಹೇಗೆ ಸಾಧ್ಯ? ಏನು ಹೇಳ್ತಿದ್ಯಾ ನೀನು? ಇದು ಹೇಗೆ ಸಾಧ್ಯ ಝಂಡೆ? ನನ್ನ ಪ್ರಕಾರ ಯಾರೋ ಹೇಳಿರ್ಬೋದು ಆರ್ಯ. ಸಾಧ್ಯನೇ ಇಲ್ಲ ಝಂಡೆ, ಸಾಧ್ಯನೇ ಇಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ ಅಂತ ನಿಖರವಾಗಿ ಗೊತ್ತಿರೋ ನಿನಗೂ ಸಹ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ. ಇನ್ನು ಅವಳಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ನನಗೆ ಅವಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಝಂಡೆ. ನನ್ನನ್ನು ಅವಳು ಭೇಟಿ ಮಾಡಬಾರ್ದು ಅಂತ ನಿನ್ನೆ ಅವಳು ಆಫೀಸ್ಗೂ ಸಹ ಬಂದಿಲ್ಲ. ಇನ್ನು ಅಷ್ಟು ದೂರ ಅವಳ ಅಪ್ಪ ಅಮ್ಮನ ಜೊತೆಯಲ್ಲಿ ದೇವಸ್ಥಾನಕ್ಕೆ ಬರೋದಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಝಂಡೆ. 24 ಗಂಟೆ ಮುಗಿಯೋಷ್ಟರಲ್ಲಿ ನಾನು ಅವಳನ್ನ ನೋಡಿದೆ ಝಂಡೆ. ನಾನು ಅವಳನ್ನ ನೋಡಿನೂ ಅವಳಿಗೆ ಕಾಣದೇ ಇರೋ ಥರ ಬಚ್ಚಿಟ್ಕೊಂಡೆ. ಈ ಆರ್ಯವರ್ಧನ್ ಅವಳಿಗೆ ಎದುರಿಗೆ ಹೋಗಲಿಲ್ಲ. ಅವಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ದ್ರೋಹ ಮಾಡ್ತೀನಿ. ಅನು ಬಂದ್ಲು. ಅನು, ನೀನ್ ಹುಬ್ಳಿಗೆ ಹೋಗ್ತಿದ್ಯಾ? ಆಂಟಿ ಹೇಳಿದ್ರು, ನಿಜನಾ ಅನು? ಅಲ್ಲಿ ನಾವ್ ಯಾರು ಇರಲ್ಲ ಕಣೆ. ಬೇಕಾದಾಗ ಐಸ್ ಕ್ರೀಮ್ ಪಾರ್ಟಿ ಮಾಡೋಕ್ಕಾಗಲ್ಲ, ದಿನ ಅಪ್ಪ ಅಮ್ಮನ ಜಗಳ ನೋಡೋಕ್ಕಾಗಲ್ಲ, ನಲ್ಲಿ ವಟಾರ ಏನೂ ಇರಲ್ಲ ಅನು. ಮುಖ್ಯವಾಗಿ ಆರ್ಯ ಸರ್ ಇರಲ್ಲ. ನಿಂಗೆ ಓಕೆನಾ? ರಮ್ಯಾ, ಅವರೇ ಕಣೆ ನನಗೆ ಹುಬ್ಳಿಗೆ ಹೋಗಕ್ಕೆ ಹೇಳಿದ್ದು. ಅವರೇ ಹೇಳಿದ್ದ? ಹೌದು ಸಂಪತ್, ಅವ್ರಿಗೆ ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಒಪ್ಪಿಗೆ ಇಲ್ಲ. ಅನು, ನೀನ್ ಸುಮ್ಮನೆ ಆರ್ಯ ಸರ್ ಮೇಲೆ ಬೇಜಾರು ಮಾಡ್ಕೋಬೇಡ. ವಿಧಿ ಹಣೆಲ್ ಬರ್ದಂಗಾಗುತ್ತೆ ಅಂತ ಹೇಳ್ದೋಳೆ ನೀನು. ನಾನು ಎಷ್ಟು ಹೇಳಿದ್ರು ನೆನೆ ಆಫೀಸ್ಗೆ ಹೋಗದೆ ದೇವಸ್ಥಾನಕ್ಕೆ ಹೋದೆ. ಆಫೀಸ್ಗೆ ಹೋಗಿದ್ದಿದ್ರೆ ಆರ್ಯ ಸರ್ ಸಿಗ್ತಿರ್ಲಿಲ್ವಾ? ಇಲ್ಲ ರಮ್ಯಾ, ಆರ್ಯ ಸರ್, ನಿನ್ನೆ ಆಫೀಸಲ್ಲಿ ಇರಲಿಲ್ಲ.
ಅವರು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ನೋ ಅದೇ ದೇವಸ್ಥಾನಕ್ಕೆ ಅವರು ಬಂದಿದ್ರು ರಮ್ಯಾ. ಹಾ ಏನು ಸರ್ನ ಮೀಟ್ ಮಾಡ್ದಾನು? ರಮ್ಯಾ, ನಾನು ಹಣೆ ಬರಹದ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ಭಾರ ಹಾಕಿ ಅಮ್ಮನ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಅಮ್ಮ ನನ್ನ ಕೈ ಬಿಡ್ಲಿಲ್ಲ ರಮ್ಯಾ. ಕೊನೆಗೂ ನನ್ನ ಚಾಲೆಂಜಲ್ಲಿ ಗೆಲ್ಲಿಸ್ಬಿಟ್ಲು ಗೊತ್ತಾ. ಈಗ ಹೇಳು, ಈ ಸವಾಲಲ್ಲಿ ಸೋತಿದ್ಯಾರು? ಅಂತ ನೀನ್ಯಾಕೆ ಇಷ್ಟೊಂದು ಬೆವರ್ತಿದ್ಯಾ? ನಿನಗೂ ನಂಬೋಕ್ಕಾಗ್ತಿಲ್ವಾ? ಹಾಗೇನಿಲ್ಲ ನೋಡ ರಿಯಾ, ನಾ ಒಂದು ಹೇಳ್ತೀನಿ ಕೇಳು. ಇದರಲ್ಲಿ ಯಾರು ಸೋತರು ಗೆದ್ರು ಅಂತೇನಲ್ಲ. ಈಗೇನಾದರೂ ಅವಳು ಅನ್ಕೊಂಡು ಹಾಗೆ ನಡೆದು ಹೋಗಿದ್ರೆ ನೀನು ಜೀವನದಲ್ಲಿ ತುಂಬ ಸಲ ಸೋಲ್ಬೇಕಾಗಿರ್ತಿತ್ತು. ನಿಮ್ಮಿಬ್ಬರಲ್ಲಿ ವಯಸ್ಸಿಂದ ಹಿಡಿದು ಅಂತಸ್ತಿನವರೆಗೂ ಯಾವುದ್ರಲ್ಲೂ ಸಮಾನತೆ ಇಲ್ಲ. ಅವಳಿನ್ನೂ ಚಿಕ್ಕ ಹುಡುಗಿ, ಹುಬ್ಳಿಗೆ ಹೊರಟಿದ್ದಾಳೆ. ಹೋಗ್ಲಿ ಬಿಡು, ಅಲ್ಲಿ ಹೊಸ ಜನರು ಪರಿಚಯ ಆಗತ್ತೆ, ಕೆಲಸ ಕಲಿತಾಳೆ, ಬೆಳೀತಾಳೆ, ಕ್ರಮೇಣ ನಿನ್ನನ್ನು ಮರೀತಾಳೆ. ನೀನು ಅಷ್ಟೆ. ಅವಳಲ್ಲಿಗೆ ಹೋದ್ಮೇಲೆ ನಿನ್ನ ಕೆಲಸದ ಮೇಲೆ ನೀನು ಬ್ಯುಸಿ ಆಗ್ತೀಯಾ. ಮೀಟಿಂಗು, ಡೀಲ್ಸು ಮತ್ತೆ ಹೊಸ ಬಿಸ್ನೆಸ್ ಓಡಾಟ ಶುರು ಆದರೆ ಅವಳು ಖಂಡಿತ ನಿನ್ನ ನೆನಪಿಂದ ಹೊಟ್ಟೋಗ್ತಾಳೆ. ಅಪ್ಪಿತಪ್ಪಿನೂ ಆ ಅನುಸಿರಿ ಮನೆ ನಿನ್ನ ನೆನಪಿಗೆ ಬರೋದಿಲ್ಲ. ನಿನ್ನೆ ನೀನು ಸರಿಯಾಗೇ ಮಾಡಿದ್ಯಾ. ಎದುರುಗಡೆ ಹೋಗದೆ ಬಚ್ಚಿಟ್ಕೊಂಡವನು ಹೇಳಿ ಏನಲ್ಲ. ನೀನು ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ. ನನ್ನ ಆರ್ಯ ಕೆಲಸ ಮುಗಿದ ಮೇಲೆ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋನಲ್ಲ. ನಡಿ ಹೋಗೋಣ. ಆದರೆ ನಾನು ಮಾಡಿದ ತಪ್ಪೇ. ಅದರ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ಜೆಂಡೆ. जाने जा